ಕಾಂತಾರ ಚಾಪ್ಟರ್ 1 ರಾಜ್ಯವಾರು ಕಲೆಕ್ಷನ್ ಎಷ್ಟು? ರಿಲೀಸ್ ಆಗಿ ತಿಂಗಳಾದ್ರೂ ನಿಂತಿಲ್ಲ ಕಾಂತಾರದ ಕಲೆಕ್ಷನ್ ಅಬ್ಬರ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಚಿತ್ರವು ರಿಷಬ್ ಶೆಟ್ಟಿ ನಿರ್ದೇಶನದ ದೈವಶಕ್ತಿಯ ಕುರಿತು ಹೇಳುವ ಒಂದು ದಂತಕಥೆಯ ಚಿತ್ರವಾಗಿದೆ. ಈ ಚಿತ್ರವು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಭಾರತದಲ್ಲಿಯೂ ಸಹ ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಆಗಿದೆ. ಹಾಗಿದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರವು ಯಾವ ರಾಜ್ಯದಲ್ಲಿ ಎಷ್ಟು ಗಳಿಕೆಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ನೋಡೋಣ. ಕಾಂತಾರ ಚಾಪ್ಟರ್ 1 ಚಿತ್ರವು ರಿಲೀಸ್ ಆಗಿ 1 ತಿಂಗಳ ಮೇಲಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮೊತ್ತದ ಗಳಿಕೆಯನ್ನ ಇಲ್ಲಿಯವರೆಗೂ ಈ ಸಿನಿಮಾ ಮಾಡಿಕೊಂಡಿದೆ. ಈ ಸಿನಿಮಾವು ಅಕ್ಟೋಬರ್ 2ರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು 33 ದಿನಗಳು ಕಳೆದು ಹೋಗಿದೆ. ಆದರೂ ಸಹ ಚಿತ್ರಮಂದಿರಗಳಲ್ಲಿ ಇಂದಿಗೂ ಸಹ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಿನಿಮಾ ಈಗಾಗಲೇ ವಿಶ್ವದ ಬಾಕ್ಸ್ ಆಫೀಸ್ನಲ್ಲಿ 1000 ಕೋಟಿ ಗಳಿಕೆಯ ಅಂಚಿಗೆ ಬಂದು ನಿಂತಿದ್ದು OTT ಅಂದ್ರೆ ಅಮೆಜಾನ್ ಪ್ರೈಮ್ನಲ್ಲೂ ಸಹ ಈ ಚಿತ್ರ ಈಗಾಗಲೇ ಬಿಡುಗಡೆ ಆಗಿ 1 ವಾರ ಕಳೆದಿದೆ. OTTಯಲ್ಲಿ ಬಿಡುಗಡೆಯಾಗಿ 1 ವಾರ ಕಳೆದರೂ ಸಹ ಇನ್ನೂ ಚಿತ್ರಮಂದಿರಗಳಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕಾಂತಾರ ಚಾಪ್ಟರ್ 1 ಚಿತ್ರವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತೆರೆ ಕಂಡಿತ್ತು. ಆದರೆ ಮೊದಲು ಬಿಡುಗಡೆ ಆದಾಗ ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಮಾತ್ರವೇ ಬಿಡುಗಡೆಯಾಗಿತ್ತು. ಈ ಚಿತ್ರವು ಕನ್ನಡದ ಸಿನಿಮಾ ಆಗಿರುವ ಕಾರಣದಿಂದ ಕರ್ನಾಟಕದಲ್ಲಿ ಈವರೆಗೆ 244 ಕೋಟಿಗೂ ಅಧಿಕ ಗಳಿಕೆಯನ್ನ ಈ ಚಿತ್ರವು ಮಾಡಿಕೊಂಡಿದೆ. ಇದರ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಬರೋದಿಲ್ಲ ಅಂತ ಮೂಗು ಮುರಿತಾ ಇದ್ದವರಿಗೆ ಈ ಚಿತ್ರ ಬಾಯ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಮಾಡಿ ತೋರಿಸಿದೆ. ಇನ್ನು ನೆರೆಯ ರಾಜ್ಯಗಳಾಗಿರುವ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈ ಚಿತ್ರ ಒಟ್ಟು 106 ಕೋಟಿಗೂ ಹೆಚ್ಚಿನ ಗಳಿಕೆಯನ್ನ ಮಾಡಿಕೊಂಡಿದ್ದು ಇಲ್ಲಿ 2022ರ ಕಾಂತಾರ ಸಿನಿಮಾವು ಬ್ಲಾಕ್ ಬಸ್ಟರ್ ಆಗಿತ್ತು. ಹೀಗಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾವು 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಅಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಆದರೂ ಸಹ 150 ಕೋಟಿಯನ್ನ ಮುಟ್ಟೋಕೆ ಸಾಧ್ಯ ಆಗದೆ ಇದ್ರೂ 106 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಸಹ ಕಾಂತಾರ ಚಾಪ್ಟರ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ 71 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿಕೊಂಡಿದೆ. ತಮಿಳುನಾಡಿನಲ್ಲಿ ಟಿಕೆಟ್ ದರ ಕಡಿಮೆ ಇದ್ದು ಅದರಲ್ಲೂ ಪರಭಾಷಾ ಸಿನಿಮಾ ಟಿಕೆಟ್ ದರಗಳು ತೀರಾ ಕಡಿಮೆ ಇರುತ್ತೆ. ಒಂದು ರೀತಿಯಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾವು 71 ಕೋಟಿ ಗಳಿಸಿದೆ ಅಂದ್ರೆ ಅದು ಸಣ್ಣ ಮಾತಲ್ಲ. ಇನ್ನು ಕೇರಳದ ವಿಷಯಕ್ಕೆ ಬಂದರೆ ಕೇರಳದಲ್ಲೂ ಸಹ ಕಾಂತಾರ ಕಮಾಲ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ 55 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಕೇರಳದಲ್ಲಿ ಮಾಡಿಕೊಂಡಿದೆ ಮತ್ತು ಹಿಂದಿ ಭಾಗದ ಗಳಿಕೆ 250 ಕೋಟಿಗೂ ಹೆಚ್ಚಾಗಿ ಹರಿದು ಬಂದಿದೆ. ಇದು ಕೇವಲ ಮಹಾರಾಷ್ಟ್ರದ ಗಳಿಕೆಯಲ್ಲ, ಒಟ್ಟಾರೆ ಹಿಂದಿ ರಾಜ್ಯಗಳ ಗಳಿಕೆಯಾಗಿದೆ. ಇಷ್ಟು ಬೇಗನೆ OTTಗೆ ಬರಲು ಕಾರಣ ಏನು? ಅಮೆಜಾನ್ ಪ್ರೈಮ್ ಜೊತೆಗೆ ಒಪ್ಪಂದ ಏನಾದರೂ ಆಗಿತ್ತಾ? ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇರುವ ಸಿನಿಮಾಗಳು ಅಷ್ಟು ಬೇಗನೆ OTTಗೆ ಬಿಡುಗಡೆ ಮಾಡೋದಿಲ್ಲ. ಬೇಗ OTTಗೆ ಬಂದರೆ ನಿರ್ಮಾಪಕರಿಗೆ ಬರುವ ಲಾಭ ನಿಂತು ಹೋಗುತ್ತೆ. ಇದೇ ಕಾರಣಕ್ಕಾಗಿ ಚೆನ್ನಾಗಿ ಪ್ರದರ್ಶನವನ್ನ ಕಾಣ್ತಾ ಇರುವ ಸಿನಿಮಾಗಳು ಉದ್ದೇಶಪೂರ್ವಕವಾಗಿ ತಡವಾಗಿ OTTಯಲ್ಲಿ ಬಿಡುಗಡೆ ಆಗುತ್ತೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಅದ್ದೂರಿ ಪ್ರದರ್ಶನವನ್ನ ಕಾಣ್ತಾ ಇದ್ದರೂ ಸಹ OTTಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ಹಲವರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಆದರೆ ಹೀಗೆ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಸ್ವತಃ ನಿರ್ಮಾಪಕರು ಉತ್ತರಿಸಿದ್ದಾರೆ. 3 ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಲೂ ನಮಗೂ ಅಮೆಜಾನ್ ಪ್ರೈಮ್ಗೂ ಒಪ್ಪಂದ ಆಗಿತ್ತು. 4 ವಾರಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ. ಅದೇ ಕಾರಣಕ್ಕೆ ನಾವು 4 ವಾರಗಳಲ್ಲೇ ಸಿನಿಮಾವನ್ನ OTTಯಲ್ಲಿ ಬಿಡುಗಡೆ ಮಾಡಿದ್ದೀವಿ ಎಂಬುದಾಗಿ ಹೇಳಿಕೆಯನ್ನ ಸಹ ನಿರ್ಮಾಪಕರು ನೀಡಿದ್ದಾರೆ. ಆದರೆ ಇಲ್ಲಿಯವರೆಗೂ OTTಯಲ್ಲಿ ಬಿಡುಗಡೆ ಆಗಿರುವುದು ಕನ್ನಡ, ತೆಲುಗು, ತಮಿಳು, ಮಲಯಾಳಂನ ವರ್ಷನ್ಗಳು ಮಾತ್ರ. ಹಿಂದಿ ಹಾಗೂ ಇಂಗ್ಲಿಷ್ ಆವೃತ್ತಿಗಳು ಇನ್ನೂ ಬಿಡುಗಡೆ ಆಗಿಲ್ಲ. ಅವುಗಳನ್ನು 8 ವಾರದ ಬಳಿಕ ಬಿಡುಗಡೆ ಮಾಡಲಾಗುತ್ತದೆ. ನಾವು ಮಾಡಿಕೊಂಡ ಒಪ್ಪಂದಕ್ಕೆ ಗೌರವ ನೀಡಿ ಮುಂಚಿತವಾಗಿಯೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೊಂಬಾಳೆ ಸಂಸ್ಥೆ ಹೇಳಿಕೊಂಡಿದೆ.